ಶ್ರೀ ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಈ ದಿನ ಒಂದು ಮುಖ್ಯವಾದ ವಿಷಯವಾದಂತಹ ಕುಜ ದೋಷದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. ಬಹಳಷ್ಟು ಜನ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ದಾರೆ, ಕುಜದೋಷ ಇದೆ, ಕುಜದೋಷದವ್ರನ್ನೇ ಮದುವೆ ಮಾಡ್ಕೋಬೇಕು, ಇಲ್ಲ ಕುಜದೋಷ ಇದ್ರೆ ಸಂತಾನ ಸಮಸ್ಯೆ ಆಗುತ್ತೆ, ವಿವಾಹದಲ್ಲಿ ಅಡಚಣೆಗಳಾಗುತ್ತೆ, ವಿವಾಹ ತಡ ಆಗುತ್ತೆ ಅಂತ ಏನೇನೋ ಭಯ ಬೀಳ್ತಾ ಇದ್ದಾರೆ. ಅಶೇಷ ಜನ ಕೇಳ್ತಾ ಇರೋದು ಕುಜದೋಷ ಕೆಟ್ಟದ ಅಂತ. ಯಾವುದೇ ಗ್ರಹ ಆದ್ರೂ ಅದು ಕೆಟ್ಟದ್ದು ಇಲ್ಲ ಒಳ್ಳೇದು ಅಂತ ಇರಲ್ಲ. ಮುಖ್ಯವಾಗಿ ಅದು ನಮ್ಮ ಜಾತಕ ಚಕ್ರದಲ್ಲಿ ಸಂಚಾರ ಮಾಡುವಂತಹ ಸ್ಥಾನದಲ್ಲಿ ಅದು ಕೊಡುವಂತಹ ಫಲಗಳ ಮೇಲೆ ಅದು ದೋಷ ಇರುತ್ತೆ ಬಿಟ್ಟು ಇದು ಕೆಟ್ಟದು ಮಾಡುತ್ತೆ, ಇನ್ನೊಂದಾಗುತ್ತೆ, ಊಹಾಪೋಹಗಳಿಗೆ ಈಗ ನಾನು ಒಂದು ಸುಲಭವಾದ ಪರಿಷ್ಕಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪುತ್ರೋ ಅಂಗಾರಕಃ ಅಂತ ಹೇಳಿದ್ದಾರೆ. ಭೂಮಿಲಿಂದ ಹುಟ್ಟಿರುವಂತವನು ಅಗ್ನಿ ತತ್ವ ಉಳ್ಳವನು ಕುಜಗ್ರಹ, ಅಂಗಾರಕ ಗ್ರಹ. ಈ ಕುಜಗ್ರಹ ನಿಮ್ಮ ಜಾತಕದಲ್ಲಿ ಏನಾದರೂ ಎರಡನೇ ದ್ವಿತೀಯ ಸ್ಥಾನದಲ್ಲಾಗಿರ್ಲಿ, ಚತುರ್ಥನೇ ಸ್ಥಾನದಲ್ಲಾಗಿರ್ಲಿ, ಸಪ್ತಮೇ ಸ್ಥಾನದಲ್ಲಾಗಿರ್ಲಿ, ಅಷ್ಟಮದಲ್ಲಿ ಇಲ್ಲ ವ್ಯಯಸ್ಥಾನವಾಗಿರುವಂತಹ 12ನೇ ಸ್ಥಾನ, ದ್ವಾದಶ ಸ್ಥಾನದಲ್ಲಿದ್ದರೆ, ಆ ಸ್ಥಾನಗಳಿಗೆ ಅಧಿಪತಿನಾಗಿದ್ದರೆ ನಿಮ್ಮ ಜಾತಕದಲ್ಲಿ ನಿಮಗೆ ಕುಜದೋಷ ಅನ್ನುವುದು ಉಂಟಾಗುವುದು ಅಂತ ಹೇಳಬಹುದು. ಕುಜ ಅಧಿಪತಿಯಾಗಿದ್ರೆ ಆ ರಾಶಿಗಳಿಗೆ ನಿಮಗೆ ಕುಜದೋಷ ಅನ್ನುವುದು ಉಂಟಾಗುವುದು. ಇದರಿಂದ ನೀವು ಕೇಳಿರುವಂತಹ ತುಂಬಾ ಜನ ಕುಜದೋಷ ಇದೆಯಾ, ಅಯ್ಯೋ ಕುಜದೋಷ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಮದುವೆಗಳು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಮದುವೆ ಆದ್ಮೇಲೆ ಕುಜದೋಷ ಇದೆ ಅಂತ ಗೊತ್ತಾಗ್ಬಿಟ್ಟು ತರ ಅವಮಾನ ಮಾಡೋದು ಆ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆಗಳೇ. ಆ ತರ ಕುಜಸ್ಥಾನ ಅನ್ನೋದಕ್ಕೆ, ಈ ಕುಜ ದೋಷ ಅನ್ನೋದಕ್ಕೆ ನೋಡಿ ಯಾರಿಗೆ ಪಾಪಿ ಆಗ್ತಾನಂದ್ರೆ, ಮುಖ್ಯವಾಗಿ ಈ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮಕರ, ಕುಂಭ ಈ ಲಗ್ನದಲ್ಲಿ ಯಾರು ಹುಟ್ಟಿರ್ತೀರೋ ಇವರಿಗೆ ಕುಜ ಬಂದು ಪಾಪಿ ಆಗಿರ್ತಾನೆ. ಅವರಿಗೆ ಈ ಕುಜದೋಷ ಬರಲಿರುವ ಸಂಭವ ಇದೆ. ಆದರೆ ಮೀನ, ಮೇಷ, ಕಟಕ, ಸಿಂಹ, ವೃಶ್ಚಿಕ ಮತ್ತು ಧನುರ್ ಲಗ್ನದಲ್ಲಿ ಜನ್ಮಿಸಿರುವಂತಹ ಅವರಿಗೆ ಅಂತಹ ಕುಜದೋಷ ಇರಲ್ಲ. ಯಾಕಂದ್ರೆ ಈ ಮೀನ, ಮೇಷ, ಕಟಕ, ಸಿಂಹ, ವೃಶ್ಚಿಕ ಈ ಧನುರ್ ಲಗ್ನಗಳಿಗೆ ಯಾವುದೇ ಕುಜ ಪಾಪಿ ಆಗಿರಲ್ಲ. ನಾನು ಹೇಳಿರುವಂತಹ ಜಾತಕರು ಇವ್ರನ್ನ ಲಗ್ನ ಮಾಡ್ಕೊಂಡ್ರೆ ಯಾವುದೇ ಇರಲ್ಲ. ಕುಜದೋಷದವರು ಕುಜದೋಷದವ್ರನ್ನೇ, ಕುಜದೋಷ ಇದ್ರೆ ಕುಜದೋಷ ಇರೋವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೊಳ್ತಾರೆ ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲನೇದಾಗಿ ಎರಡನೇ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಇನ್ ಕೇಸ್ ಕುಜ ಇದ್ದಿದ್ದೇ ಆದ್ರೆ ಸ್ವಲ್ಪ ಏನಾಗುತ್ತೆ, ಕುಟುಂಬದಲ್ಲಿ ಸ್ವಲ್ಪ ತಕರಾರುಗಳು ಮತ್ತೆ ಮನಸ್ತಾಪಗಳು, ವಿಭೇದಗಳು, ಸ್ವಲ್ಪ ಸಣ್ಣ ಪುಟ್ಟ ವಿವಾದಗಳು ಆಗುವಂತಹ ಸೂಚನೆಗಳು, ಅವರಿಂದ ತುಂಬಾ ಉದ್ರೇಕವಾಗಿರುವಂತಹ ವ್ಯಕ್ತಿ ಉಳ್ಳವರು ಆಗಿರುತ್ತಾರೆ. ಯಾಕಂದ್ರೆ ಅಗ್ನಿ ತತ್ವ ಉಳ್ಳವನು ಕುಜ ಆಗಿರುತ್ತಾನೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಕಠಿಣವಾದಂತಹ ಮಾತು ಉಳ್ಳವರಾಗಿದ್ದು ಅವರಿಗೆ ಸ್ವಲ್ಪ ತಕರಾರುಗಳು ಇಲ್ಲ, ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಇನ್ನ 4ನೇ ಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ ಕುಜ ಏನಾದ್ರೂ ಅಧಿಪತಿಯಾಗಿದ್ರೆ ಮಾತೃವರ್ಗದಿಂದ ಯಾವುದೇ ತರಹ ಸಪೋರ್ಟ್ ನಿಮ್ಗೆ ಇರಲ್ಲ ಒಂದಾದ್ರೆ. ಮತ್ತೆ ತಾಯಿಗೆ ಈ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಈ ಕುಜದೋಷ ಬರುತ್ತೆ ಅಂತ ಹೇಳೋದಾದ್ರೆ, ಕಳೆದ ಜನ್ಮಗಳಲ್ಲಿ ಏನಾದರೂ ಭ್ರಾತೃತ್ವ ವಿರೋಧಗಳು ಅಂದ್ರೆ ಅಣ್ಣ ತಮ್ಮಂದರ ಮಧ್ಯ ಏನಾದ್ರೂ ಸ್ವಲ್ಪ ಅನ್ಯಾಯ ಮಾಡಿದ್ರೆ, ಅಣ್ಣ ತಮ್ಮಂದರಿಗೆ ಇಲ್ಲ ಅಕ್ಕ ತಂಗಿದ್ರಿಗೆ ಏನಾದ್ರೂ ಸ್ವಲ್ಪ ಅವರಿಗೆ ಮನಸ್ಸು ನೋಯಿಸಿದ್ರೆ, ಅವರ ಶಾಪ ಏನಾದ್ರೂ ಆತರ ಇದ್ರೆ ಮರುಜನ್ಮದಲ್ಲಿ ಕುಜದೋಷದಲ್ಲಿ ಹುಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕತೆ ಇದೆ. ಅದರಿಂದ ಈ ಕುಜದೋಷ ಅನ್ನುವುದು ನಿಮಗೆ ಆಗುತ್ತೆ. ಇನ್ನ 7ನೇ ಸ್ಥಾನ, ಇದು ಗಂಡ ಹೆಂಡತಿ ದಾಂಪತ್ಯ ಸ್ಥಾನದಲ್ಲಿ ಏನಾದ್ರೂ ಕುಜ ಅಧಿಪತಿಯಾಗಿದ್ರೆ, ಕಳತ್ರ ಭಾವ ಅಂದ್ರೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಯಾವಾಗ್ಲೂ ಇಲಿ ಬೆಕ್ಕು ತರ ಯಾವಾಗ್ಲೂ ಕಚಾಡ್ಕೊಂತಾನೆ ಇರ್ತಾರೆ.
ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರು ಕೇಳಲ್ಲ, ಅವ್ರು ಹೇಳಿದ್ದು ಇವ್ರು ಕೇಳಲ್ಲ. ಆ ತರ ಮನಸ್ಪರ್ಧೆಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೆ ಅವರಿಬ್ಬರ ನಡುವೆ ಒಂದು ಅನ್ಯೋನ್ಯತೆ ಕೂಡ ತುಂಬಾ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಸ್ವಲ್ಪ ಪ್ರೀತಿ ಅನ್ನೋದು ಕೂಡ ಜಾಸ್ತಿ ಇರಲ್ಲ. ಅದಕ್ಕೋಸ್ಕರ 7ನೇ ಸ್ಥಾನದಲ್ಲಿ ಕುಜ ಇದ್ರೆ ಈ ತರ ಫಲಿತಗಳು ಉಂಟಾಗುತ್ತೆ. ಕೋಪ ಜಾಸ್ತಿ ಇರುತ್ತೆ, ಆವೇಶದಲ್ಲಿ ನಿರ್ಣಯಗಳು ತಗೊಳ್ಳೋದು, ಏನಾದ್ರೂ ಹೇಳಿರುವಂತಹ ಮಾತನ್ನ ಕೇಳ್ದಂಗೆ ಇರೋದು, ಸ್ವಂತ ನಿರ್ಣಯಗಳು ತಗೊಳ್ಳೋದು, ಅದು ಬೇಡಪ್ಪ ಮಾಡಬೇಡ ಅಂದ್ರೆ ಅದನ್ನೇ ಮಾಡೋದು, ಅಂತಹ ಲಕ್ಷಣಗಳಿರುತ್ತೆ. ಅದಕ್ಕೋಸ್ಕರ ಈ ಸ್ತ್ರೀಯರಿಗೆ ಈ ವಿಷಯಗಳಲ್ಲಿ ಸ್ವಲ್ಪ ಅಸಂತೃಪ್ತಿ ಅಸಮಾಧಾನ ಇರೋ ಕಾರಣದಿಂದ ಅದೇ ಸ್ತ್ರೀ ಜಾತಕದಲ್ಲಿ ಇದೇ ಲಕ್ಷಣಗಳಿದ್ರೆ ಸೇಮ್ ಪುರುಷರಿಗೆ ಅವರ ಪತಿಯಂದರಿಗೆ ಈ ತರ ಸಮಸ್ಯೆಗಳು. ಆ ಕಾರಣದಿಂದಾನೇ ಈ ಕುಜದೋಷ ಇರುವವರಿಗೆ ಕುಜದೋಷ ಇರುವವರನ್ನು ಮಾತ್ರ ವಿವಾಹ ಮಾಡಿದ್ರೆ ಇವರಿಬ್ಬರಿಗೂ ಸೇಮ್ ವ್ಯಕ್ತಿತ್ವ, ಒಂದೇ ಭಾವ, ಒಂದೇ ಗುಣ ಇರುವ ಕಾರಣದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ತರ ಕುಜದೋಷ ಇರುವವರಿಗೆ ಕುಜದೋಷ ಇರುವವರನ್ನೇ ವಿವಾಹ ಮಾಡಬೇಕು ಅನ್ನೋ ಒಂದು ನಮಗೆ ಆಚಾರಕ್ಕೆ ಬಂದಿದೆ. ಇನ್ನ 12ನೇ ಸ್ಥಾನದಲ್ಲಿ ವ್ಯಯ ಸ್ಥಾನದಲ್ಲಿ ಕುಜ ಏನಾದ್ರೂ ಇದ್ರೆ ಏನಾಗುತ್ತೆ? ದ್ವಾದಶ ಸ್ಥಾನದಲ್ಲಿ ಅಂದ್ರೆ ಏನಿಲ್ಲ, ಏನು ಸಂಪಾದನೆ ಮಾಡಿರೋದೆಲ್ಲ ಖರ್ಚಾಗ್ತಾನೆ ಹೋಗ್ತಾ ಇರುತ್ತೆ, ಏನು ಉಳಿಸ್ಲಿಕ್ಕಾಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಸಾಲಗಳು ಮಾಡ್ಕೊಳ್ಳೋಕೆ ಸಾಲಗಳು ತುಂಬಾ, ಸಾಲ ಬಾಧೆ ತುಂಬಾ ಇರುತ್ತೆ. ಆದ್ದರಿಂದ ಈ 4 ಸ್ಥಾನಗಳಲ್ಲಿ ಈ ನಾನು ಹೇಳಿರುವಂತಹ ಈ ಕುಜ ಇರುವಿನ ಅಧಿಪತಿ ಆಗಿದ್ದರೆ ನಿಮಗೆ ಈ ತರಹ ತೊಂದರೆಗಳು ಉಂಟಾಗುತ್ತೆ. ಇನ್ನ ಸರ್ಪದೋಷ ಕುಜದೋಷ ಎರಡೂ ಒಂದೇನಾ ಅಂತ ಸ್ವಲ್ಪ ಜನಕ್ಕೆ 27 ವರ್ಷದ ಕಳೆದ ಮೇಲೆ ವಿವಾಹ ಯೋಗ ಕೂಡಿ ಬರುತ್ತಾ ಇರುತ್ತೆ. ಅವರಿಗೆ ಇದನ್ನ ಅರ್ಧಕಾಲ ಸರ್ಪ ದೋಷ ಅಂತ ಹೇಳ್ತಾರೆ. ಇನ್ನ ಇದಕ್ಕೆ ಪರಿಷ್ಕಾರನೇ ಇಲ್ವಾ? ಇದಕ್ಕೆ ಯಾವುದೇ ತರ ಪರಿಷ್ಕಾರ ಇದು ಸಾಲ್ವ್ ಮಾಡಕ್ಕೆ ಆಗಲ್ವಾ? ಕುಜದೋಷ ಇದ್ರು ಸರ್ಪದೋಷ ಇದ್ರು ಅಂತ ಹೇಳಿದ್ರೆ ಖಂಡಿತ ಇದೆ. ಅದಕ್ಕೋಸ್ಕರ ಸರ್ಪದೋಷ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಹತ್ತಿರದ ಈ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು ಉತ್ತಮ. ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡಿಕೊಂಡ್ರೆ, ಮತ್ತೆ ಈ ಕುಜದೋಷ ಈ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದು, ಇದರಿಂದ ಸ್ವಲ್ಪ ಇವು ಸರ್ಪದೋಷವನ್ನು ಕಮ್ಮಿ ಮಾಡ್ಕೋಬಹುದು. ಮತ್ತೆ ಕುಜದೋಷಕ್ಕೆ ಯಾವ ತರ ಪರಿಹಾರ ಇದೆ ಅಂದ್ರೆ ಈ ತೊಗರೆ ಬರುತ್ತಲ್ಲ, ತೊಗರೆ ದಾನವನ್ನು ಮಾಡೋದು, ಮತ್ತೆ ಈ ರಕ್ತದಾನವನ್ನು ಮಾಡುವುದು. ಇದರಲ್ಲಿ ಸಾಕಷ್ಟು ಅಂದ್ರೆ ಇರಬೇಕಾಗಿರುವಂತಹ ರಕ್ತದ ಕೌಂಟ್ ಇದ್ರೆ ನೀವು ಡೊನೇಟ್ ಮಾಡಬಹುದು. ಆ ತರ ರಕ್ತದಾನದಿಂದ, ತೊಗರೆ ದಾನದಿಂದ ನೀವು ಈ ಕುಜದೋಷವನ್ನು ನೀವು ಪರಿಹಾರ ಮಾಡ್ಕೋಬಹುದು. ಇನ್ನೊಂದು ಸುಲಭವಾದ ಒಂದು ಪರಿಹಾರ ಹೇಳ್ತೀನಿ. ಈ ಪರಿಹಾರವನ್ನ ನೀವು 9 ವಾರಗಳು ಇಲ್ಲ 21 ವಾರಗಳು ಮಾಡಿದರಂದ್ರೆ ನಿಮ್ಮ ಜಾತಕದಲ್ಲಿರುವಂತಹ ಕುಜದೋಷ ನಿಮಗೆ ಸಂಪೂರ್ಣವಾಗಿ ಬಗೆಯಿರುತ್ತೆ. ಸಂತಾನ ಸಮಸ್ಯೆಗಳಾಗಿರ್ಲಿ, ವಿವಾಹ ಸಮಸ್ಯೆಗಳಾಗಿರ್ಲಿ, ಇಲ್ಲ ಆರ್ಥಿಕ ಪರವಾದ ಸಮಸ್ಯೆಗಳಾಗಿರ್ಲಿ, ಋಣಪರವಾದ ಸಾಲ ಪರವಾದ ಸಮಸ್ಯೆಗಳು ಏನಾದ್ರೂ ಇದ್ರೂ ನಿಮ್ಗೆ ಬಗೆಹೇರುತ್ತೆ. ಅದೇನು ನಿವಾರಣೆ ಅಂದ್ರೆ ಅದಕ್ಕೆ ಪರಿಹಾರ ಏನಂದ್ರೆ 9 ಮಂಗಳವಾರಗಳು ಇಲ್ಲ 21 ಮಂಗಳವಾರಗಳು ಈ ಅಂಗಾರಕ ಅಂತ ಹೇಳಿ ಕುಜ ಗ್ರಹ ಅಂತ ಹೇಳ್ತಿರ್ತೀವಲ್ಲ, ಈ ಕುಜಗ್ರಹನಿಗೆ ಹತ್ರ ಹೋಗ್ಬಿಟ್ಟು ಈ ಕುಜಗ್ರಹನಿಗೆ ಕೆಂಪ ವಸ್ತ್ರವನ್ನು ನವಗ್ರಹಗಳಿರೋ ಕಡೆ ಅಂಗಾರಕನಿಗೆ ಕುಜನಿಗೆ ಕೆಂಪ ವಸ್ತ್ರವನ್ನು ಸುತ್ತಿ 3 ಹಿಡಿಗಳಷ್ಟು ತೊಗರೆ ತಗೊಂಡು ಆ ತೊಗರೆಯ ಮೇಲೆ ಒಂದು ಹೊಸದು ಯೂಸ್ ಮಾಡದೇ ಇರುವಂತಹ ಹೊಸ ದೀಪವನ್ನು ತಗೊಂಡು ಅದರಲ್ಲಿ ಕೆಂಪು ಒತ್ತಿಯನ್ನು ಹಾಕಿ ನೀವು ಎಳ್ಳು ಎಣ್ಣೆಯಿಂದ ಇಲ್ಲ ನೀವು ತುಪ್ಪದ ಜೊತೆ, ಹಸುವಿನ ತುಪ್ಪದ ಜೊತೆಗೆ ದೀಪಾರಾಧನೆ ಮಾಡಿ. ಈ ದೀಪಾರಾಧನೆ ಮಾಡಿಬಿಟ್ಟು 21 ಬಾರಿ ನೀವು ಪ್ರದಕ್ಷಿಣೆ ಮಾಡಬೇಕು. ನಾನು ಹೇಳಿದನಲ್ಲ 9 ಮಂಗಳವಾರಗಳು ಇಲ್ಲ 21 ಮಂಗಳವಾರಗಳು, ಈ ತರ ಪ್ರತಿ ಮಂಗಳವಾರನು ನಾನು ಹೇಳಿರೋ ತರ ಮಾಡಿ. ಆ ದಿನ ಯಾವ ತರ ಇರ್ಬೇಕು? ನೀವು ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ಶುಚಿಯಾಗಿ ನಿಷ್ಠೆಯಿಂದ ಕೆಂಪು ಉಡುಪುಗಳನ್ನು, ಕೆಂಪು ಬಟ್ಟೆಯನ್ನು ಧರಿಸಬೇಕು. ಆ ದಿನ ನೀವು ಯಾವುದು ಈ ನಾವು ಕಟ್ ಮಾಡದಿರೋ ನಾವು ಕಟ್ ಮಾಡಬಾರ್ದು ತರಕಾರಿಯನ್ನ, ಅದೇ ಕಟ್ ಮಾಡದಿರೋ ಅಂತಹ ತರಕಾರಿಯಲ್ಲಿ ಮಾಡಿರುವಂತಹ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಆ ದಿನ. ಮತ್ತೆ
ಮಿತವಾಗಿ ಮಾತಾಡಬೇಕು. ಅವತ್ತು ಮಿತವಾಗಿ ಮಾತಾಡಿ, ಆದಷ್ಟು ನಿಮಗೆ ಕೈಲಾದ್ರೆ ಅವತ್ತು ನೀವು ಉಪವಾಸ ಮಾಡಿದ್ರೂ ಒಳ್ಳೆಯದೇ. ಮಿತವಾಗಿ ಆಹಾರವನ್ನು ಭುಜಿಸಿ ಮಿತವಾಗಿ ಮಾತನಾಡಿ. ಈ 9 ಇಲ್ಲ 21 ಮಂಗಳವಾರ ಖಂಡಿತ ನಿಮಗೆ ಈ ಕುಜದೋಷದಿಂದ ನಿಮಗೆ ಮುಕ್ತಿ ಸಿಗುತ್ತೆ, ಇಲ್ಲ ಒಂದು ಪರಿಹಾರ, ಇಲ್ಲ ದೋಷ ಅನ್ನೋದು ನಿಮಗೆ ಪಾರಾಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಮತ್ತೆ ಅದೇ ದಿನ ನೀವೇನ್ ಮಾಡಬೇಕು ಅಂದ್ರೆ, ಈ ತೊಗರೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಕಲಿಸಿ, ಈ ಬೆಲ್ಲವನ್ನು ಕಲಿಸಿರುವಂತಹ ಆಹಾರವನ್ನು ಗೋಮಾತೆಗೆ ನೀವು ಆಹಾರವಾಗಿ ನೀಡಿದರೆ, ಇನ್ನು ನಿಮ್ಗೆ ಏನಾದ್ರೂ ಕಂದು ಬಣ್ಣದ ಹಸು ಏನಾದ್ರೂ ಇದ್ರೆ ಇನ್ನೂ ಪುಣ್ಯ. ಅಂತ ಹಸುವಿಗೆ ನೀವು ಈ ತೊಗರೆ ಮತ್ತೆ ಬೆಲ್ಲ ಸೇರಿಸಿ ಆಹಾರವಾಗಿ ಕೊಟ್ರೆ ಈ ಕುಜದೋಷದಿಂದ ನಿಮಗೆ ಇದು ಮುಕ್ತಿ ಸಿಗುತ್ತೆ. ಈ ಕುಜದೋಷ ಅನ್ನೋದು ನಿಮ್ಮ ಜಾತಕದಲ್ಲಿ ಹೋಗುತ್ತೆ. ಈ ಏನು ಫಲಿತಗಳು ಇರುತ್ತೋ ಆ ಫಲಿತಗಳಿಂದ ನೀವು ಪಾರಾಗ್ತೀರಾ ಅಂತ ಹೇಳ್ತಾ, ಈ ಕುಜದೋಷ ಅನ್ನುವುದು ಅಷ್ಟೊಂದು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿರುವಂತಹ ಈ ಪರಿಹಾರಗಳ ಮುಖಾಂತರ ನೀವು ಶೀಘ್ರವಾಗಿ ಸಂತಾನವನ್ನು ಪಡೆಯುವುದಾಗಲಿ, ಇಲ್ಲ ಶೀಘ್ರವಾಗಿ ನೀವು ವಿವಾಹವನ್ನು, ಇಲ್ಲ ಸಾಲ ಬಾಧೆಗಳಿಂದ, ಇಲ್ಲ ನಷ್ಟಗಳಿಂದ ನೀವು ಮುಕ್ತರಾಗಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.